ನಮಸ್ತೆ. ಕ್ರಿಸ್ಟೋಫರ್ ನೋಲನ್ ಅವರ ದಿ ಒಡಿಸ್ಸಿ ಸಿನಿಮಾ ಬಿಡುಗಡೆಯಾಗಿದೆ. ದಿ ಒಡಿಸ್ಸಿ ಹೋಮರ್ ಇಲಿಯಡ್ ಬರೆದಂತಹ ಮಹಾಕಾವ್ಯ. ಸುಮಾರು ಕ್ರಿಸ್ತಪೂರ್ವ 8ನೇ ಶತಮಾನದಲ್ಲಿ ಈ ಕೃತಿಯನ್ನ ಬರೆಯಲಾಯಿತು ಅಂತಹ ಇತಿಹಾಸಕಾರರು ಹೇಳ್ತಾರೆ. ಇದನ್ನ ಕುರಿತು ಈಗಾಗಲೇ ಸುಮಾರಷ್ಟು ಸಿನಿಮಾಗಳು ಬಂದಿವೆ, ವೆಬ್ ಸರಣಿಗಳಾಗಿವೆ, ಹಾಗೇನೆ ಕಾಮಿಕ್ಸ್ಗಳಾಗಿವೆ. ಇದು ಸುಮಾರಷ್ಟು ಭಾಷೆಗಳಿಗೆ ಅನುವಾದ ಆಗಿದೆ. 2 ವರ್ಷದ ಹಿಂದೆ ಅಂದರೆ 2024ರಲ್ಲಿ ಕೂಡ ದ ರಿಟರ್ನ್ ಅನ್ನೋ ಒಂದು ಸಿನಿಮಾ ಇದೇ ಕೃತಿಯನ್ನು ಆಧರಿಸಿ ಬಂದಿತ್ತು. ಟ್ರೋಜನ್ ಯುದ್ಧದ ನಂತರ ಇಥಾಕಾ ದೇಶದ ದೊರೆ ಯುಲಿಸಸ್ ಅಥವಾ ಒಡಿಸಿಯಸ್ ತನ್ನ ಊರಿಗೆ, ತನ್ನ ರಾಜ್ಯಕ್ಕೆ ಬರುವಾಗ ಆತ ಎದುರಿಸುವ ಸವಾಲನ್ನ ಈ ಕತೆ ಹೇಳುತ್ತೆ. ಆ ರೋಮಾಂಚಕಾರಿ ಪ್ರಯಾಣದಲ್ಲಿ ಆತ ರಾಕ್ಷಸರನ್ನ, ದೇವರನ್ನ, ಮಾಟಗಾತಿಯನ್ನ, ದೈತ್ಯರನ್ನ ಎದುರಿಸ್ತಾನೆ. ಅವರನ್ನೆಲ್ಲ ಎದುರಿಸಿ ಒಂದಲ್ಲ ಒಂದು ರೀತಿಯಲ್ಲಿ ಮಣಿಸಿ ವಾಪಸ್ಸು ರಾಜ್ಯಕ್ಕೆ ಬಂದರೆ ಏನೆಲ್ಲ ಆಗಿರುತ್ತೆ ಅನ್ನೋದು ಈ ಕಥೆಯ ತಿರುಳು. ಈ ಯುಲಿಸಸ್ ಕತೆ ಈಗಾಗಲೇ ಸುಮಾರು ಸಲ ಬಂದಿದ್ರು ಕೂಡ ಕ್ರಿಸ್ಟೋಫರ್ ನೋಲನ್ ಸಿನಿಮಾದಲ್ಲಿ ವಿಶೇಷ ಏನಿದೆ ಅನ್ನೋದು ಪ್ರಶ್ನೆ. ಕ್ರಿಸ್ಟೋಫರ್ ನೋಲನ್ ಸೈಫೈ ಸಿನಿಮಾಗಳಿಗೆ ಹೆಸರಾದವರು, ಹಾಗೇನೆ ನೈಜವಾದಂತಹ ಸಿನಿಮಾಗಳಿಗೆ ಹೆಸರಾದವರು, ಹಾಗೇನೆ ತಿರುವು ಮುರುವು ಚಿತ್ರಕಥೆ ಅಂದ್ರೆ ಈ ಟ್ವಿಸ್ಟೆಡ್ ಸ್ಕ್ರೀನ್ ಪ್ಲೇ ಅಂತ ಏನ್ ಹೇಳ್ತೀವಿ ಅದಕ್ಕೆ ಹೆಸರಾದವರು. ಒಡಿಸ್ಸಿಯ ಸರಳ ಕಥೆಯನ್ನು ಕೂಡ ಅವರು ತಮ್ಮ ಎಂದಿನ ಶೈಲಿಯಲ್ಲಿ ನಿರೂಪಿಸಿದ್ದಾರೆ. ಹಾಗೇನೆ ಪುರಾಣದ ಸನ್ನಿವೇಶಗಳನ್ನು ಕೂಡ ಅವರು ಸಾಧ್ಯವಾದಷ್ಟರ ಮಟ್ಟಿಗೆ ನೈಜತೆಯ ಸ್ಪರ್ಶವನ್ನ ನೀಡೋದಕ್ಕೆ ಪ್ರಯತ್ನಿಸಿದ್ದಾರೆ. ಒಂಟಿ ಕಣ್ಣಿನ ರಾಕ್ಷಸ ಇರಬಹುದು ಅಥವಾ ಮಾಟಗಾತಿಯ ದೃಶ್ಯಗಳಿರಬಹುದು, ಎಲ್ಲವೂ ಕೂಡ ನಿಮಗೆ ಸಾಧ್ಯವಾದಷ್ಟರ ಮಟ್ಟಿಗೆ ನಿಜವಾಗಿ ನಡೆದಿತ್ತು ಎನ್ನುವ ಹಾಗೆ ತೋರಿಸುವ ಪ್ರಯತ್ನವನ್ನ ಮಾಡಿದ್ದಾರೆ. ಇಡೀ ಸಿನಿಮಾದಲ್ಲಿ ಎಲ್ಲೂ ಕೂಡ ರಕ್ತಪಾತ ಇಲ್ಲ, ಹಾಗೇನೆ ಯಾವುದೇ ರೀತಿ ಓವರ್ ಎನಿಸುವ ದೃಶ್ಯಾವಳಿಗಳಿಲ್ಲ. ಇದು ಕಾವ್ಯಾತ್ಮಕ ಶೈಲಿಯಲ್ಲೇ ಸಾಗುತ್ತೆ. ಹಾಗಾಗಿ ನೀವು ಈ ಸಿನಿಮಾನ ನೋಡ್ತಾ ಇದ್ರೆ ಹೋಮರ್ ಇಲಿಯಡ್ನ ಮಹಾಕಾವ್ಯವನ್ನ ನೀವೇ ಸ್ವತಃ ಓದಿದಂತೆ ಭಾಸ ಆಗುತ್ತೆ. ಇದು ಈ ಸಿನಿಮಾದ ಪ್ಲಸ್ ಅಂತ ಹೇಳ್ಬೋದು. ಹಾಗಾದ್ರೆ ಡ್ರಾಬ್ಯಾಕ್ಸ್ ಏನಾದರೂ ಇದೆಯಾ? ನನಗೆ ವೈಯಕ್ತಿಕವಾಗಿ ಏನಪ್ಪಾ ಅನ್ನಿಸ್ತು ಅಂತಂದ್ರೆ ಸ್ವಲ್ಪ ಮಂದಗತಿ ಅಂತ ಅನ್ನಿಸ್ತು. ಇಲ್ಲಿ ಯಾವುದೇ ರೀತಿಯ ಧಾವಂತ ಇಲ್ಲ. ಹಾಗೇನೆ ಕ್ರಿಸ್ಟೋಫರ್ ನೋಲನ್ನ ಇಲ್ಲಿಯವರೆಗಿನ ಸಿನಿಮಾಗಳಲ್ಲಿದ್ದಂತಹ ಒಂದು ಟ್ರಿಕ್ಸ್ ಮತ್ತು ಒಂದು ಚತುರತೆ ಈ ಸಿನಿಮಾದಲ್ಲಿ ನನಗೆ ಕಾಣಿಸಲಿಲ್ಲ. ಇಲ್ಲಿ ನಾವು ಕತೆ ಮತ್ತು ಚಿತ್ರಕಥೆಯ ಬಗ್ಗೆ ಮಾತಾಡೋ ಹಾಗಿಲ್ಲ, ಯಾಕೆಂದ್ರೆ ಈ ಕತೆ ಈಗಾಗಲೇ ಇರುವಂತಹದ್ದು. ಅದರಲ್ಲಿ ಹೆಚ್ಚು ಬದಲಾವಣೆಯನ್ನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಈಗಾಗಲೇ ನೀವು ಹಳೆಯ ಯುಲಿಸಸ್ ಇರ್ಬೋದು ಅಥವಾ ಈ ಒಡಿಸ್ಸಿಯನ್ನ ಕುರಿತು ಬಂದಿರುವಂತಹ ಸಿನಿಮಾಗಳನ್ನ ಗಮನಿಸಿದ್ರೆ ಗೊತ್ತಾಗುತ್ತೆ, ಇಲ್ಲಿ ಅಂತಹ ಬದಲಾವಣೆಯನ್ನ ತಂದಿಲ್ಲ, ತರೋದಕ್ಕೆ ಸಾಧ್ಯ ಕೂಡ ಆಗೋದಿಲ್ಲ. ಹಾಗಾಗಿ ನೀವೇನಾದ್ರೂ ಈಗಾಗಲೇ ಆ ಸಿನಿಮಾಗಳನ್ನ ನೋಡಿದ್ರೆ ಇದು ಅದರ ಮಟ್ಟಿಗೆ ರುಚಿಸೋದಿಲ್ಲ. ಏನಾದ್ರೂ ಅದ್ಭುತ ಜರುಗುತ್ತೆ ಅಥವಾ ಕ್ಲೈಮ್ಯಾಕ್ಸ್ ಅಲ್ಲಿ ಏನೋ ಒಂದು ನಡೆಯುತ್ತೆ, ಒಂದು ಆತರ ಏನಾದ್ರು ಎಕ್ಸ್ಪೆಕ್ಟ್ ಮಾಡಿದ್ರೆ ಖಂಡಿತವಾಗೂ ಕೂಡ ನಿರಾಸೆ ಉಂಟಾಗುತ್ತೆ. ನಾವು ಈಗಾಗಲೇ ಟ್ರಾಯ್ ಇನ್ನಿತರ ಯುದ್ಧದ ಸನ್ನಿವೇಶಗಳಿರುವಂತಹ ಸಿನಿಮಾಗಳನ್ನು ನೋಡಿದಾಗ ಆ ಯುದ್ಧದ ಸನ್ನಿವೇಶಗಳು ಉಂಟು ಮಾಡ್ತಿದ್ದಂತಹ ರೋಮಾಂಚನ ಈ ಸಿನಿಮಾದಲ್ಲಿ ಸಿಗೋದಿಲ್ಲ. ಇಲ್ಲಿ ಕ್ರಿಸ್ಟೋಫರ್ ನೋಲನ್ ಅವರು ಅದ್ಧೂರಿತನ ಅಥವಾ ಯುದ್ಧ ಅಥವಾ ದೃಶ್ಯ ವೈಭವಕ್ಕೆ ಹೆಚ್ಚು ಬೆಲೆಯನ್ನು ಕೊಡದೆ ಯುಲಿಸಸ್ನ ಮಾನಸಿಕ ತುಮುಲವನ್ನ, ತಪ್ಪಿತಸ್ಥ ಮನೋಭಾವವನ್ನ ಎತ್ತಿ ತೋರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಥವಾ ಅದರ ಕಡೆ ಹೆಚ್ಚು ಗಮನವನ್ನ ಕೊಟ್ಟಿದ್ದಾರೆ. ಆದ್ರೆ ನನಗೆ ಈ ಸಿನಿಮಾ ನೋಡ್ತಾ ಅನ್ಸೋದೇನಪ್ಪ ಅಂತಂದ್ರೆ ಸಿನಿಮಾ ಚೆನ್ನಾಗಿದೆ, ಆದ್ರೆ ಕ್ರಿಸ್ಟೋಫರ್ ನೋಲನ್ ಅನ್ನುವ ಒಂದು ಕಾರಣಕ್ಕೆ ಈ ಸಿನಿಮಾದಲ್ಲಿ ಇನ್ನೂ ಏನಾದರೂ ಬೇಕಿತ್ತ ಅಥವಾ ಈ ಸಬ್ಜೆಕ್ಟ್ ಅನ್ನ ಕ್ರಿಸ್ಟೋಫರ್ ನೋಲನ್ ಅವರು ಯಾಕೆ ಆಯ್ಕೆ ಮಾಡಿಕೊಂಡ್ರು ಅನ್ನೋದು. ಯಾಕಂದ್ರೆ ಅವರ ಸಿನಿಮಾಗಳನ್ನ ನೋಡ್ತಾ ಹೋದ್ರೆ ಅದು ಬೇರೆಯದೇ ಆದಂತಹ ಅನುಭವ. ಅಂತಹದ್ರಲ್ಲಿ ಒಂದು ಈಗಾಗಲೇ ಬಂದಿರುವಂತಹ ಪುರಾಣದ ಕಥೆಯನ್ನ ಸರಳವಾಗಿ ನಿರೂಪಿಸೋದಕ್ಕೆ ಕ್ರಿಸ್ಟೋಫರ್ ನೋಲನ್ ಬೇಕಿತ್ತ ಅಂತ ನನಗನ್ನಿಸ್ತು. ಆದರೂ ಕೂಡ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್, ಕಲಾವಿದರ ಅಭಿನಯ, ಹಿನ್ನೆಲೆ ಸಂಗೀತ ಮತ್ತು ಸೌಂಡ್ ಡಿಸೈನ್ ತುಂಬಾ ಅದ್ಭುತವಾಗಿದೆ. ನಮ್ಮಂತಹ ಸಿನಿಮಾ ಪ್ರೇಮಿಗಳು, ಸಿನಿಮಾ ವಿದ್ಯಾರ್ಥಿಗಳು ನೋಡಿ ಕಲಿಯುವುದು ಬಹಳಷ್ಟಿದೆ. ನಮಸ್ಕಾರ.